ನೋಡಿ ಅಪ್ಪು ರಾಮ ಮಂದಿರ ಜನವರಿಯಲ್ಲಿ ಉದ್ಘಾಟನೆ ಆಗ್ತದೆ ಅಂತ ತಿಳ್ಕೊಂಡು 2024 ಆರಂಭದಲ್ಲಿ ಉದ್ಘಾಟನೆ ಆಗ್ತದಂತ ಯಾವ ದಿವಸ ರಾಮ ಮಂದಿರದ ಭೂಮಿ ಪೂಜೆ ಆಯಿತು ಅವತ್ತೇ ತೀರ್ಮಾನ ಆಗಿತ್ತು. ಅನೇಕರು ಅದರ ಬಗ್ಗೆ ಆ ಜನ್ಮಭೂಮಿ ಟ್ರಸ್ಟ್ನವರು ಅದ್ರ ಬಗ್ಗೆ ಹೇಳಿದ್ರು. ಈ ರೀತಿ ಎಲ್ಲ ಸುಳ್ಳು ಹೇಳೋದು ಅಪೂರ್ಣ ಆಗಿದೆ. ನಿಮ್ಗೆ ಹೆಂಗೆ ಗೊತ್ತಾಗಿದೆ ಅಪೂರ್ಣ ಇದೆ ಅಂತ? ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಅಂದರೆ ನಿಮ್ಗಂದ್ರೆ ನಾನು ಪತ್ರಕರ್ತರಿಗೆ ಕೇಳ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೆಂಗೆ ಗೊತ್ತು? ಮತ್ತು ಗರ್ಭಗುಡಿ ರಾಮಲಲ್ಲಾನ ಮೂರ್ತಿ ಏನಿದೆ ಇದು ಆದಷ್ಟು ಬೇಗ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ನೋಡಿ 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 ಯು ಶುಡ್ ಲಿಸನ್ ಟು ಮೀ. ಇಫ್ ಯು ಡೋಂಟ್ ಲಿಸನ್ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೋಗ್ಬಿಡ್ತೇನೆ. ನೋ ಯು ಶುಡ್ ಲಿಸನ್ ಟು ನೋ ಐ ಆಮ್ ಸಾರಿ. ನೀವು ಪ್ರಶ್ನೆ ಕೇಳಿದ ನಂತರ ಉತ್ತರ ಕೇಳಲ್ಲ ಅಂದ್ರೆ ನಾನು ನಿಮಗೆ ವಿನಯದಿಂದ ನಾನು ನಿಮ್ಗೆ ಕ್ಷಮೆ ಕೇಳಿ ಹೋಗ್ತೇನೆ. ಸಿ ರಾಮ ಮಂದಿರದ ಕಪಿಲ್ ಸಿಬಾಲ್ ಅವರು ಇದೇ ಹೋಗಿ ಅಫಿಡವಿಟ್ ಹಾಕಿದ್ರೆ ಇಲ್ಲ, ಆವಾಗ ನೀವು ಹೇಳಿದ್ರೆ ಅವರಿಗೆ. ಮತ್ತು ಶಂಕರಾಚಾರ್ಯರ ಬಗ್ಗೆ ಇವತ್ತು ಶೃಂಗೇರಿ ಪೀಠ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ. ಹಾಗಾಗಿ ಯಾರು ಹೇಳಿದ್ದಾರೆ ಅದಕ್ಕೆಲ್ಲ ಉತ್ತರವನ್ನು ಆ ಕಮಿಟಿಯವರು ಕೊಡ್ತಾರೆ. ಅದಕ್ಕೆ ಐ ಆಮ್ ನಾಟ್ ಅಥರೈಸ್ಡ್ ಪರ್ಸನ್. ಬಟ್ ಬೇಸಿಕಲಿ ಇಲ್ಲೇ ಕರ್ನಾಟಕದ ಶೃಂಗೇರಿ ಪೀಠ ಶಂಕರಾಚಾರ್ಯರ ಪೀಠ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಹಾಗಾಗಿ ಇದಕ್ಕೆ ಎಲ್ಲ ಉತ್ತರ ಕೊಡುವಂಥದ್ದು ನನ್ನ ಕೆಲಸ ಅಲ್ಲ. ನೋಡಿ ಅಪ್ಪು ರಾಮ ಮಂದಿರ ಜನವರಿಯಲ್ಲಿ ಉದ್ಘಾಟನೆ ಆಗ್ತದೆ ಅಂತ ತಿಳ್ಕೊಂಡು 2024 ಆರಂಭದಲ್ಲಿ ಉದ್ಘಾಟನೆ ಆಗ್ತದಂತ ಯಾವ ದಿವಸ ರಾಮ ಮಂದಿರದ ಭೂಮಿ ಪೂಜೆ ಆಯಿತು ಅವತ್ತೇ ತೀರ್ಮಾನ ಆಗಿತ್ತು. ಅನೇಕರು ಅದರ ಬಗ್ಗೆ ಆ ಜನ್ಮಭೂಮಿ ಟ್ರಸ್ಟ್ನವರು ಅದ್ರ ಬಗ್ಗೆ ಹೇಳಿದ್ರು. ಈ ರೀತಿ ಎಲ್ಲ ಸುಳ್ಳು ಹೇಳೋದು ಅಪೂರ್ಣ ಆಗಿದೆ. ನಿಮ್ಗೆ ಹೆಂಗೆ ಗೊತ್ತಾಗಿದೆ ಅಪೂರ್ಣ ಇದೆ ಅಂತ? ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಅಂದರೆ ನಿಮ್ಗಂದ್ರೆ ನಾನು ಪತ್ರಕರ್ತರಿಗೆ ಕೇಳ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೆಂಗೆ ಗೊತ್ತು? ಮತ್ತು ಗರ್ಭಗುಡಿ ರಾಮಲಲ್ಲಾನ ಮೂರ್ತಿ ಏನಿದೆ ಇದು ಆದಷ್ಟು ಬೇಗ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ನೋಡಿ 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 ಯು ಶುಡ್ ಲಿಸನ್ ಟು ಮೀ. ಇಫ್ ಯು ಡೋಂಟ್ ಲಿಸನ್ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೋಗ್ಬಿಡ್ತೇನೆ. ನೋ ಯು ಶುಡ್ ಲಿಸನ್ ಟು ನೋ ಐ ಆಮ್ ಸಾರಿ. ನೀವು ಪ್ರಶ್ನೆ ಕೇಳಿದ ನಂತರ ಉತ್ತರ ಕೇಳಲ್ಲ ಅಂದ್ರೆ ನಾನು ನಿಮ್ಗೆ ವಿನಯದಿಂದ ನಾನು ನಿಮ್ಗೆ ಕ್ಷಮೆ ಕೇಳಿ ಹೋಗ್ತೇನೆ. ಸಿ ರಾಮ ಮಂದಿರದ ಕಪಿಲ್ ಸಿಬಾಲ್ ಅವರು ಇದೇ ಹೋಗಿ ಅಫಿಡವಿಟ್ ಹಾಕಿದ್ರೆ ಇಲ್ಲ, ಆವಾಗ ನೀವು ಹೇಳಿದ್ರೆ ಅವರಿಗೆ. ಮತ್ತು ಶಂಕರಾಚಾರ್ಯರ ಬಗ್ಗೆ ಇವತ್ತು ಶೃಂಗೇರಿ ಪೀಠ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ. ಹಾಗಾಗಿ ಯಾರು ಹೇಳಿದ್ದಾರೆ ಅದಕ್ಕೆಲ್ಲ ಉತ್ತರವನ್ನು ಆ ಕಮಿಟಿಯವರು ಕೊಡ್ತಾರೆ. ಅದಕ್ಕೆ ಐ ಆಮ್ ನಾಟ್ ಅಥರೈಸ್ಡ್ ಪರ್ಸನ್. ಬಟ್ ಬೇಸಿಕಲಿ ಇಲ್ಲೇ ಕರ್ನಾಟಕದ ಶೃಂಗೇರಿ ಪೀಠ ಶಂಕರಾಚಾರ್ಯರ ಪೀಠ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಹಾಗಾಗಿ ಇದಕ್ಕೆ ಎಲ್ಲ ಉತ್ತರ ಕೊಡುವಂಥದ್ದು ನನ್ನ ಕೆಲಸ ಅಲ್ಲ. ನೋಡಿ ಅಪ್ಪು ರಾಮ ಮಂದಿರ ಜನವರಿಯಲ್ಲಿ ಉದ್ಘಾಟನೆ ಆಗ್ತದೆ ಅಂತ ತಿಳ್ಕೊಂಡು 2024 ಆರಂಭದಲ್ಲಿ ಉದ್ಘಾಟನೆ ಆಗ್ತದಂತ ಯಾವ ದಿವಸ ರಾಮ ಮಂದಿರದ ಭೂಮಿ ಪೂಜೆ ಆಯಿತು ಅವತ್ತೇ ತೀರ್ಮಾನ ಆಗಿತ್ತು. ಅನೇಕರು ಅದರ ಬಗ್ಗೆ ಆ ಜನ್ಮಭೂಮಿ ಟ್ರಸ್ಟ್ನವರು ಅದ್ರ ಬಗ್ಗೆ ಹೇಳಿದ್ರು. ಈ ರೀತಿ ಎಲ್ಲ ಸುಳ್ಳು ಹೇಳೋದು ಅಪೂರ್ಣ ಆಗಿದೆ. ನಿಮ್ಗೆ ಹೆಂಗೆ ಗೊತ್ತಾಗಿದೆ ಅಪೂರ್ಣ ಇದೆ ಅಂತ? ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಅಂದರೆ ನಿಮ್ಗಂದ್ರೆ ನಾನು ಪತ್ರಕರ್ತರಿಗೆ ಕೇಳ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೆಂಗೆ ಗೊತ್ತು? ಮತ್ತು ಗರ್ಭಗುಡಿ ರಾಮಲಲ್ಲಾನ ಮೂರ್ತಿ ಏನಿದೆ ಇದು ಆದಷ್ಟು ಬೇಗ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ನೋಡಿ 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 ಯು ಶುಡ್ ಲಿಸನ್ ಟು ಮೀ. ಇಫ್ ಯು ಡೋಂಟ್ ಲಿಸನ್ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೋಗ್ಬಿಡ್ತೇನೆ. ನೋ ಯು ಶುಡ್ ಲಿಸನ್ ಟು ನೋ ಐ ಆಮ್ ಸಾರಿ. ನೀವು ಪ್ರಶ್ನೆ ಕೇಳಿದ ನಂತರ ಉತ್ತರ ಕೇಳಲ್ಲ ಅಂದ್ರೆ ನಾನು ನಿಮ್ಗೆ ವಿನಯದಿಂದ ನಾನು ನಿಮ್ಗೆ ಕ್ಷಮೆ ಕೇಳಿ ಹೋಗ್ತೇನೆ. ಸಿ ರಾಮ ಮಂದಿರದ ಕಪಿಲ್ ಸಿಬಾಲ್ ಅವರು ಇದೇ ಹೋಗಿ ಅಫಿಡವಿಟ್ ಹಾಕಿದ್ರೆ ಇಲ್ಲ, ಆವಾಗ ನೀವು ಹೇಳಿದ್ರೆ ಅವರಿಗೆ. ಮತ್ತು ಶಂಕರಾಚಾರ್ಯರ ಬಗ್ಗೆ ಇವತ್ತು ಶೃಂಗೇರಿ ಪೀಠ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ. ಹಾಗಾಗಿ ಯಾರು ಹೇಳಿದ್ದಾರೆ ಅದಕ್ಕೆಲ್ಲ ಉತ್ತರವನ್ನು ಆ ಕಮಿಟಿಯವರು ಕೊಡ್ತಾರೆ. ಅದಕ್ಕೆ ಐ ಆಮ್ ನಾಟ್ ಅಥರೈಸ್ಡ್ ಪರ್ಸನ್. ಬಟ್ ಬೇಸಿಕಲಿ ಇಲ್ಲೇ ಕರ್ನಾಟಕದ ಶೃಂಗೇರಿ ಪೀಠ ಶಂಕರಾಚಾರ್ಯರ ಪೀಠ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಹಾಗಾಗಿ ಇದಕ್ಕೆ ಎಲ್ಲ ಉತ್ತರ ಕೊಡುವಂಥದ್ದು ನನ್ನ ಕೆಲಸ ಅಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF,
ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.